ನಮಸ್ಕಾರ ಗೆಳೆಯ. 2026ರಲ್ಲಿ ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡುವ ಸಹಿ ವಿಧಾನ ಮತ್ತು ಸೆಟ್ಟಿಂಗನ್ನು ನಾನು ತಿಳಿಸುತ್ತೇನೆ. ಯೂಟ್ಯೂಬ್ ಚಾನೆಲ್ ಓಪನ್ ಮಾಡೋದಕ್ಕಿಂತ ಮುಂಚೆ ಒಂದು ಹೊಸ ಜಿಮೇಲ್ ಅಕೌಂಟ್ ಬೇಕು. ನನಗೆ ಗೊತ್ತು ನಿಮ್ಮ ಕಡೆ ಜಿಮೇಲ್ ಅಕೌಂಟ್ ಇದೆ ಅಂತ. ಅದು ಒಂದು ಹೊಸ ಜಿಮೇಲ್ ಅಕೌಂಟ್ ಓಪನ್ ಮಾಡೋಣ. ಯಾಕಂದರೆ ನಿಮ್ಮ ಓಲ್ಡ್ ಜಿಮೇಲ್ ಅಕೌಂಟ್ ತುಂಬ ಜಾಗದಲ್ಲಿ ಲಾಗಿನ್ ಆಗಿರ್ತೈತಿ ಮತ್ತು ಸಬ್ಸ್ಕ್ರಿಪ್ಷನ್ ಆಗಿರ್ತೈತಿ. ಯೂಟ್ಯೂಬ್ ಚಾನೆಲ್ ರಿಸ್ಕ್ ಹಾಗೂ ಸಾಧ್ಯತೆ ಇದೆ. ಒಂದು ಹೊಸ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡೋಣ, ಯಾವುದೇ ತೊಂದರೆ ಬೇಡ ಚಾನಲ್ಗೆ. ಫಸ್ಟ್ ಓಪನ್ ಮಾಡಿ ನಿಮ್ಮ ಗೂಗಲ್. ಓಲ್ಡ್ ಜಿಮೇಲ್ ಲಾಗಿನ್ ಆಗಿರ್ತೈತಿ, ಅದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋದು ಅಕೌಂಟ್ ಅಂತ ತೋರಿಸ್ತೈತಿ, ಅದು ಮೇಲೆ ಕ್ಲಿಕ್ ಮಾಡಿ. ಈಗ ಕ್ರಿಯೇಟ್ ನ್ಯೂ ಇದರ ಎರಡು ಆಪ್ಷನ್ಸ್ ಇರ್ತಾವೆ. ಒಂದು ಮೈ ಸೆಲ್ಫ್, ಬಿಸ್ನೆಸ್. ಅದಕ್ಕೆ ಮೈ ಸೆಲ್ಫ್ ಅಂತ ಕ್ಲಿಕ್ ಮಾಡಿ. ಹಂಗೆ ಈ ವಿಡಿಯೋನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ನನಗೂ ಸಪೋರ್ಟ್ ಮಾಡಿ. ಓಕೆ, ಮೈ ಸೆಲ್ಫ್ ಅಂತ ಕ್ಲಿಕ್ ಮಾಡಿದೆ. ನಿಮಗೆ ಹೆಸರು ಯಾವುದು ಬೇಕೋ ಅದು ಸೆಲೆಕ್ಟ್ ಮಾಡಿಕೊಂಡು ಎಂಟ್ರಿ ಮಾಡ್ಕೊಳ್ಳಿ. ಇದು ಆದಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್, ವರ್ಷ, ಯಾವ ಮಂತು ಮತ್ತು ಜೆಂಡರು ಅದು ಎಲ್ಲ ಹಾಕಬೇಕು. ಅದು ಹಾಕಿದ ಮೇಲೆ ಕ್ರಿಯೇಟ್ ಮಾಡಿ ಕೊಡ್ತೈತಿ. ನಿಮಗೆ ಇದರಲ್ಲಿ ಯಾವುದೂ ಇಷ್ಟ ಆಗಿಲ್ಲ ಅಂದರೆ ನೀವು ಓನ್ ಆಗಿ ಕ್ರಿಯೇಟ್ ಮಾಡ್ಕೋಬೋದು. ಹೆಸರು ಯಾವ್ದು ಬೇಕೋ ನನಗೆ ಇದೇ ಸೈ ಅನ್ನೋ ಸುಂದಿದೆ, ಡಯಾಟೆಕ್ 0999 ಅದು ಕ್ಲಿಕ್ ಮಾಡ್ಕೊಂತೀವಿ. ಇದು ಕ್ಲಿಕ್ ಆದಮೇಲೆ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ ಹಾಕಬೇಕು. ನೀವು ಹಾಕುತ್ತೀವ 1 ಇಂದ 10 ಮತ್ತು 1 2 3 4 5 6 ಬಡಿಯೋದು, ಆಮೇಲೆ ABC ಯಾವುದು ಹಾಕಿದ ನಡೆಯಂಗಿಲ್ಲ. ನಿಮ್ಮ ಜಿಮೇಲ್ ಅಕೌಂಟ್ ಹ್ಯಾಕ್ ಮಾಡೋದು ತುಂಬ ಸಾಧ್ಯತೆ ಇದೆ. ಒಂದು ಸ್ಟ್ರಾಂಗ್ ಪಾಸ್ವರ್ಡ್ ಆಗಿ, ಉದಾಹರಣೆಗೆ ನಾನು ಹಿಂಗೆ ಕೊಡ್ತೀನಲ್ಲ, ಆ ಥರನೇ ನಿಮ್ಮ ಸ್ಟ್ರಾಂಗ್ ಪಾಸ್ವರ್ಡ್ ಹಾಕ್ಬೇಕು. ಮೊದಲು 4 ಕ್ಯಾಪಿಟಲ್, ಆಮೇಲೆ 2 ನಂಬರ್, ಆಮೇಲೆ 2 ಸಿಂಬಲ್ಸ್. ಓಕೆ, ನಿಮ್ಮ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಆಯಿತು. ಹೊಸದು ಜಿಮೇಲ್ ಅಕೌಂಟ್ ಆಯಿತಾ? ಈಗ ಬನ್ನಿ ಯೂಟ್ಯೂಬ್ ಚಾನಲ್ಗೆ. ಅಲ್ಲೇ ಇದೆ ಯೂಟ್ಯೂಬ್ ಕ್ರಿಯೇಟ್ ಮಾಡೋದು. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡೆ. ಇಲ್ಲಿ ಓಲ್ಡ್ ಜಿಮೇಲಿಂದ ನಿಮ್ಮದು ಲಾಗಿನ್ ಇಟ್ಟಿತ್ತು, ಅಲ್ಲಿ ಸ್ವಿಚ್ ಅಕೌಂಟ್ ಮಾಡ್ಕೊಳ್ಳಿ. ಇಲ್ಲಿ ಹೊಸ ಕ್ರಿಯೇಟ್ ಮಾಡೋ ಜಿಮೇಲ್ ಅಕೌಂಟ್ ಪ್ರೂವ್ ಆಗಾಕಂತೆ. ಇಲ್ಲಿ ಕ್ರಿಯೇಟ್ ಚಾನಲ್ ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಚಾನಲ್ನ ಲೋಗೋ ಹಾಕಿ, ಆಮೇಲೆ ಹೆಸರು, ಆಮೇಲೆ ಚೆಂಬರ್ಸ್ ಚಾನಲ್ನ ನೇಮ್ ಅಟ್ಪಡಿ ಮೇಲೆ ಏನು ಬರ್ತಿತ್ತೋ ಅದು ಹಾಕಿ. ಅದು ಹಾಕಿದ ಮೇಲೆ ಇಲ್ಲಿ ಕ್ರಿಯೇಟ್ ಚಾನಲ್ ಅಂತ ಬ್ಯಾನರ್ ಹಾಕಿ. ಬ್ಯಾನರ್ ಹಾಕಿದ್ಮೇಲೆ ಕ್ರಿಯೇಟ್ ಚಾನಲ್, ಇದು ಕ್ರಿಯೇಟ್ ಆಯ್ತು. ನಿಮ್ಮ ಚಾನಲ್ ಇಲ್ಲಿ 50% ಆಗಿದೆ ನಿಮ್ಮ ಕೆಲಸ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು. ಇನ್ನು 50% ಮುಖ್ಯವಾದ ಕೆಲಸ ಕ್ರೋಮ್ನಲ್ಲಿ ಇದೆ. ಕ್ರೋಮ್ನಲ್ಲಿ ಓಪನ್ ಮಾಡಿ. ಕ್ರೋಮಲ್ಲಿ youtube.studio.com ಅಲ್ಲಿ ಓದ್ತೀವಿ, ಅದು ಓಪನ್ ಆಗ್ತೀವಿ. ಇಲ್ಲಿ 2 ಆಪ್ಷನ್, ಗೆಟ್ ಆ್ಯಪ್, ಕಂಟಿನ್ಯೂ ಟು ಬ್ರೌಸರ್ ಹೊಡಿ. ಇದು ಓಪನ್ ಆಯ್ತು. ಫಸ್ಟ್ ಹೆಂಗಿದೆ ಹಂಗೆ ಬಿಟ್ಬಿಡಿ, ಹೆಚ್ಚೇ ಮಾಡೋಕ್ಕೋಗ್ಬೇಡಿ. ಸೆಕೆಂಡ್, ಇಲ್ಲಿ ನಿಮ್ಮ ದೇಶ ಯಾವುದು ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಆಯಿತಾ? ಇಲ್ಲಿ ನಿಮ್ಮ ಚಾನಲ್ ಟ್ಯಾಕ್ಸ್ ಅಂದರೆ ನಿಮ್ಮ ಚಾನಲ್ ನೇಮ್ ಸರ್ಚ್ ಲಿಸ್ಟಲ್ಲಿ ಬರೋದು. ವೀಕ್ಷಕರು ಹೆಂಗೆ ಬೇಕಾದರೂ ಸರ್ಚ್ ಮಾಡ್ಬೋದು ನಿಮ್ಮ ಚಾನಲ್ ನೇಮ್. ಅದರ ತಕ್ಕಂತೆ ನಿಮ್ಮನ್ನ ಯೋಚನೆ ಮಾಡಿ ಅದರಲ್ಲಿ ಬದಲಿ ಮಾಡಿ ಚಾನಲ್ ನೇಮ್ ಹಾಕಿ. ತಪ್ಪಾಗಿ ಹಾಕಿದ್ದು ನಿಮ್ಮ ಚಾನಲ್ ನೇಮ್ ಬರಬೇಕಲ್ಲ, ಹಂಗಾಗಿ ಅದು ಹಾಕಿದ ಮೇಲೆ ನಿಮ್ಮ ಚಾನಲ್ ಯಾವ ಕೆಟಗರಿ ಬರ್ತಿತ್ತೋ ಅಷ್ಟು ದೊಡ್ಡ ಚಾನಲ್, ಅವರ ದೊಡ್ಡ ಯೂಟ್ಯೂಬರ್ಸ್ ಇತ್ತಲ್ಲ ಅವರ ನೇಮ್ ಹಾಕಿ. ಹಂಗಂದರೆ ಲಿಂಕ್ ಆಗ್ತಿತ್ತಲ್ಲ, ಹೊಡೆದು ನಿಮ್ಮ ಬರೋ ಸಾಧ್ಯತೆ ಇದೆ. ಅದಕ್ಕೆ ಅವ್ರು ಹಾಕಿದ ಮೇಲೆ ಆಯ್ತು. ಈ ಸೆಕೆಂಡ್ ಇಲ್ಲಿ ಒಂದೇ ನಾನ್ ಇಟ್ ಈಸ್ ಮೇಡ್ ಫಾರ್ ಕಿಡ್ಸ್, ಇದು ಕ್ಲಿಕ್ ಮಾಡಿಕೊಂಡೆ ನೋಟಿಫಿಕೇಷನ್ ಬರ್ತಿದ್ವಿ ಮತ್ತು ಕಮೆಂಟ್ನ ಹಾಕೋದು ಬರ್ತೀವಿ. ಮುಂದೆ ಆಪ್ಷನ್ ಇಲ್ಲಿ ಫಸ್ಟ್ನೇದು ಗೇಮ್ ಟಿಕ್ ಆಗಿತ್ತು. ಈ ಸೆಕೆಂಡ್ ಆಪ್ಷನ್ ಏನಪ್ಪ, ಇಲ್ಲಿ ನಿಮ್ಮದು ಫೋನ್ ನಂಬರ್ ವೆರಿಫಿಕೇಷನ್ ಐತಿ. ಇಲ್ಲಿ ಯಾವುದಾದ್ರೂ ನಿಮ್ಮ ಫೋನ್ ನಂಬರ್ ಹಾಕ್ಬೋದು, ನಿಮ್ದು ಹಾಕ್ಬೋದು, ಇಲ್ಲ ನಿಮ್ಮ ಅಪ್ಪಂದು, ಅಮ್ಮಂದು, ಅಣ್ಣಂದು, ಇಲ್ಲ ಫ್ರೆಂಡ್ಸ್ದು ಯಾವುದನ್ನ ಹಾಕಿ. ಇಲ್ಲಿ ವೆರಿಫಿಕೇಷನ್ ಇರ್ತೈತಿ. ಫೋನ್ ನಂಬರ್ ಹಾಕಿದ ಮೇಲೆ ಆ ಫೋನ್ ನಂಬರಿಗೆ ಒಂದು OTP ಬರ್ತೈತಿ. OTP ಹಾಕಿ ಇಲ್ಲಿ ಫೋನ್ ವೆರಿಫಿಕೇಷನ್ ಮಾಡಬೇಕು. ಆಯಿತು. ಇದು ದಿವಸ ನಿಮ್ಮದು ಯೂಟ್ಯೂಬ್ ತಮ್ಮೇಲೋ ಇಲ್ಲ ಲೈವ್ ಸ್ಟ್ರೀಮ್ ಮಾಡೋದು ಸುಲಭ ಆಗುತ್ತದೆ. ಇಲ್ಲಿ 2 ಗೇಮ್ ಟಿಕ್ ಆಯಿತು. ಇದು ಮೂರನೇದು ಏನಪ್ಪ, ಇಲ್ಲಿ 6 ಸೆಕೆಂಡ್ ವಿಡಿಯೋ. ಇದು ಕ್ಲಿಕ್ ಮಾಡಿ ಸೆಂಡ್ ಮಾಡಿ. ಇದು ಅಕೌಂಟ್ ಇತ್ತಿತ್ತ ಅಲ್ಲಿ ಒಂದು ಮೆಸೇಜ್ ಹೋಗಿರ್ತಿತ್ತು, ಅದು ಓಪನ್ ಮಾಡ್ಕೊಳ್ಳಿ. ಈ ಸಪೋರ್ಟ್ ಮಾಡೋದು ಇಲ್ಲಿ ಸ್ಕ್ರೀನ್ ಓಪನ್ ಇದೆ ಅಂತ. ಅದಕ್ಕೆ ನಾನಲ್ಲ, ಯೂಟ್ಯೂಬ್ ಡೈರೆಕ್ಷನ್ ಮಾಡಿಬಿಡ್ತೈತಿ, ನೀವು ಹೆಂಗೆ ಮಾಡಬೇಕು ಹೆಂಗಿಲ್ಲ ಅಂತ. ಫಸ್ಟ್ ಮೇಲೆ, ಆಮೇಲೆ ಕೆಳಗೆ, ಆಮೇಲೆ ಲೆಫ್ಟ್, ಆಮೇಲೆ ರೈಟ್ ಮಾಡಿದೆ. ಅಲ್ಲಿ ಸಕ್ಸಸ್ ಆಗುತ್ತೆ. 24 hours ಅಂತ ತೋರಿಸ್ಬಿಡ್ತೀವಿ. ಅದು ಪೆಂಡಿಂಗ್ ಬರ್ತಿತ್ತು, ಆಮೇಲೆ ಗೇಮ್ ಟಿಕ್ ಹಾಕ್ಬಿಟ್ಟು 1 ದಿನ ಬಿಟ್ಟು. ಇದು ಆಯಿತಾ?
ನಿಮ್ಮ ವಿಡಿಯೋ ಯಾವ ಲ್ಯಾಂಗ್ವೇಜ್ ಇರ್ತೈತಿ ಮತ್ತು ಟೈಟಲ್ ಯಾವುದರಿಂದ ನೀವು ಹಾಕುತ್ತೀವಿ. ಕಮೆಂಟ್ ಆನ್ ಯಾ ನಾನ್ ಯಾ ಬೇಸಿಕ್ ಯಾ ಕಮೆಂಟ್ ಮಾಡ್ಬೋದು ಅದು ಎಲ್ಲ ಇರ್ತೈತಿ. ಆಮೇಲೆ ಇಲ್ಲಿ ಲೈಕ್ ಆ್ಯಂಡ್ ವ್ಯೂಸ್ ಅದನ್ನು ಸ್ವಲ್ಪ ದಿನ ಮಟ್ಟಿಗೆ ಬಂದ್ ಮಾಡಿಬಿಟ್ಟು. ಎದಕ್ಕಪ್ಪ ಅಂದರೆ ತುಂಬ ಜನ ಏನು ಮಾಡ್ತಾರೆ ನೋಡೋರು, ಎಲ್ಲ ಯಾವ್ದು ಜಾಸ್ತಿ ಲೈಕ್ ಬಂದಿತ್ತು, ಯಾವ್ದು ವ್ಯೂಸ್ ಬಂದಿತ್ತು ಅದೇನೋ ನೋಡ್ತಾರೆ, ಏನೈತಪ್ಪ ವಿಷಯ. ನಾವು ಸಣ್ಣ ಪುಟ್ಟ ಕ್ರಿಯೇಟರ್ಸ್ ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀವಿ ಯಾಕೆ ಗೊತ್ತೇ ಹಂಗೆ, ಅದು ವ್ಯೂಸ್ ಲೈಕ್ ನೋಡ್ತಾರೆ, ಅದು ನೋಡಿ ಸ್ಕಿಪ್ ಮಾಡಿಬಿಡ್ತಾರೆ. ಇದು ಏನು ವ್ಯೂಸ್ ಇಲ್ಲ, ಲೈಕ್ಸ್ ಇಲ್ಲ, ವೀಡಿಯೋ ಚೆನ್ನಾಗಿತ್ತೋ ಇಲ್ಲ ಅಂತ. ಅದು ಪೂರ್ತಿ ನೋಡಿದ ಮೇಲೆ ಅದ್ರ ಬಗ್ಗೆ ಏನು ಅಂತ ಗೊತ್ತಾಗೋದು. ಅದು ತಿಳ್ಕೊಳ್ಳಂಗಿಲ್ಲ ನಮ್ಮ ಜನ. ಫಸ್ಟ್ ವೀಡಿಯೋ ಲೈಕ್ ಅದು ನೋಡ್ತಾರೆ, ಅದಕ್ಕೆ ಸ್ವಲ್ಪ ದಿನ ಬಂದ್ ಮಾಡಬೇಡಿ ಲೈಕ್ಸ್ ಆ್ಯಂಡ್ ವ್ಯೂಸ್. ಆಮೇಲೆ ಚಾಲು ಮಾಡ್ಕೊಳ್ಳಿ, ಏನು ಇಫೆಕ್ಟ್ ಆಗಂಗಿಲ್ಲ ಚೆನ್ನಾಗಿ. ಓಕೆ, ಅದನ್ನು ಕ್ಲಿಕ್ ಮಾಡಿದೆ. ಇಲ್ಲಿ ನಿಮಗೆ ಬ್ಯಾನರ್ ಅದು ಹಾಕಿಲ್ಲ ಅಂದರೂ ಇಲ್ಲ ಹಾಕ್ಬೋದು. ಇಲ್ಲಿ ಬ್ಯಾನರ್ ಮತ್ತು ಲೋಗೋ ಮತ್ತು ನೇಮ್, ಇಲ್ಲಿ ಚಾನಲ್ ಡೀಟೇಲ್ ಹಾಕ್ಬೋದು. ನಿಮ್ಮ ಚಾನಲ್ ಯಾವುದೋ ಕೆಟಗರಿ ಮೇಲೆ ಏನು ವೀಡಿಯೋ ಬರ್ತಿತ್ತು, ನಿಮ್ಮ ಚಾನಲ್ಗೆ ಏನು ಇನ್ಫಾರ್ಮೇಷನ್ ಕೊಡ್ತೈತಿ ಅದು ಇದು ಹಾಕ್ಬೋದು. ನೀವು ಸಿಗುತ್ತೈತಿ ಈ ವಿಡಿಯೋ ಈ ಚಾನಲ್ದಿಂದ ಏನೇನು ಗೊತ್ತಾಗ್ತೈತಿ ಅದು ಎಲ್ಲ ಹಾಕ್ಬೋದು. ಇಲ್ಲಿ ಆ್ಯಪ್ಸ್ ಲಿಂಕ್ ಐತಲ್ಲ ನಿಮ್ಮದು, ಇನ್ಸ್ಟಾಗ್ರಾಮ್ ಯಾ ಫೇಸ್ಬುಕ್ ಯಾವುದೋ ಇಲ್ಲಿ ಆ್ಯಪ್, ಯಾವುದೋ ಇಲ್ಲಿ ಸೋಷಿಯಲ್ ಮೀಡಿಯಾ ಇಲ್ಲಿ ನೀವು ಲಿಂಕ್ ಮಾಡ್ಬೋದು. ಪಬ್ಲಿಷ್ ಸೇವ್ ಏನು ಅದು ಓದ್ತಿದ ಮೇಲೆ ನಿಮ್ಮದು ಯೂಟ್ಯೂಬ್ ಚಾನಲ್ 100% ಕ್ರಿಯೇಟ್ ಆಯಿತು. ಇದು ಏನು ಮಾಡ್ತೀವಿ, 2 ದಿನ ಬಿಟ್ಟು ಅಪ್ಲೋಡ್ ಮಾಡಿ. ಈ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಯಿತಾ ಹಂಗೆ ಅಪ್ಲೋಡ್ ಮಾಡೋಕ್ಕೆ ಹೋಗ್ಬಿಡಿ. ನೀವು ಚೆನ್ನಾಗಿ ಟೈಮ್ ತೊಗೊಂಡು ವಿಡಿಯೋ ಎಡಿಟ್ ಮಾಡಿ ಚೆನ್ನಾಗಿ ಫಸ್ಟ್ ವಿಡಿಯೋ ಐತೈತಿ, ಚೆನ್ನಾಗಿರೋ ಟ್ಯಾಗ್ಸು ಮತ್ತು ಟೈಟಲು ಚೆನ್ನಾಗಿ ವಿಡಿಯೋ ಮಾಡಿ 2 ದಿನ ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನೀವು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡೋದು, ಈ ವಿಡಿಯೋ ಹೆಂಗಾಯಿತು ಕಮೆಂಟ್ ಮಾಡೋದು ಅಂತ ಮರಿಬೇಡಿ. ನಾನು ಚಿಕ್ಕನಿದ್ದೀನಿ, ಸುಧಾರಿಸುತ್ತೇನೆ, ಏನಾದರೂ ತಪ್ಪುಗಳು ಇದ್ದಾವೆ. ಸಿಗೋಣ ನೆಕ್ಸ್ಟ್ ವಿಡಿಯೋ.